ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣ ಅಧ್ಯಾಯ 13 ಮುಂದುವರಿದ ಭಾಗ. ಋಷಿ ಗೋತ್ರಗಳು, ಅವುಗಳ ಸಂಕೇತನಾಮಗಳು ಮತ್ತು ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ವಿವರಣೆ ಮುಂದುವರಿಯುತ್ತದೆ. ಮುಂದುವರಿದು 15. ಕೌಶಿಕಸ ಗೋತ್ರಜರಿಗೆ ಸಂಕೇತನಾಮಗಳು ಕರಕಪಾಲ, ಕರಪಾಲ, ಕನಕಪಾಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರ್ಮಾಂಬ, ಉತ್ತಮಾಹ್ವಯ. ಕಂದರ್ಪಸ ಗೋತ್ರಜರಿಗೆ ಚರ, ಚೇಗೊಡ್ಡ, ಚೇಗೋಳ್ಳ, ಮನಚೇರುಕೊಳ್ಳ, ಶ್ರೇಷ್ಠಕುಂಡಲ, ಚೇಗೊಂಡ. ಆತ್ಮಾರ್ಪಣೆ ಮಾಡಬೇಕಾದವರು ಬಾಲಮಣಿ, ಬಲದೇವ. ಕೌಂಡಿನ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಘನಶ್ರೀಲ, ಘನಲೋಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರುಕ್ಮವತಿ, ಪಾವನಶ್ರೇಷ್ಠಿ. ಕೌಂತೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಮಶಿಷ್ಟ, ಕಾಮಿಷಟ್ಲ. ದಂಪತಿಗಳು ಚಂದ್ರಮುಖ, ಪೂತಾತ್ಮ. ಗಾರ್ಗ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಪ್ರಹಿಣಿ, ಪ್ರಹೀಣು, ಪೈಡಿ, ಪ್ರಹಣಶಿಲ, ಪಮಿಡಿ. ದಂಪತಿಗಳು ಪಲ್ಲವಾಂಬ, ಮಲ್ಲಾಖ್ಯ. ಗೃತ್ಸ್ನ ಮದಸ ಗೋತ್ರಜರಿಗೆ ಸಂಕೇತನಾಮಗಳು ಇಸುಪ, ಇಶುವ. ಆತ್ಮಾರ್ಪಣೆ ಮಾಡಬೇಕಾದವರು ವಿಚಕ್ಷಣಾಂಗಿ, ದಕ್ಷಿಣಾಹ್ವಯ. ಗೌತಮಸ ಗೋತ್ರಜರಿಗೆ ಸಂಕೇತನಾಮಗಳು ಗ್ರಂಥಿಶೀಲ, ಗಂಧಶೀಲ. ದಂಪತಿಗಳು ಜಾಹ್ನವಿ, ಜಮದಗ್ನಿ. ಗೋಪಕಸ ಗೋತ್ರಜರಿಗೆ ಸಂಕೇತನಾಮಗಳು ಇಂಚು, ಇಂಚುಪಾಹ್ವಯ, ಗೋಪ, ಗೋಂಟು, ಗೋಟು, ಗುಂಟ, ಗೋರಂಟ, ಘೋಟಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರರೇಖ, ಶೃಂಗ. ಚಕ್ರಪಾಣಿಸ ಗೋತ್ರಜರಿಗೆ ಸಂಕೇತನಾಮಗಳು ಚಕ್ರಮೂಲ, ಚಕ್ರಮೂಲಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಳಾವತಿ, ಚಂದ್ರಾಖ್ಯ. ಚಾಮರ್ಷಣಸ ಗೋತ್ರಜರಿಗೆ ಸಂಕೇತನಾಮಗಳು ಪೆದ್ದ ಶ್ರೇಷ್ಠ, ಪೆದ್ದಿಶಿಷ್ಠ, ಬುಧಶಿಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ನೀಡಾಂಬ, ನಂದಾಖ್ಯ. 25. ಜಡಭರತಸ ಗೋತ್ರಜರಿಗೆ ಸಂಕೇತನಾಮಗಳು ದೂರಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪಲ್ಲವಪಾಣಿ, ವಲ್ಲಭ. ಜತುಷ್ಕರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಚಂದ್ರಮೂಲ, ಚಂದ್ರ, ಚಂದ್ರಶಿಷ್ಟ, ಚಂದ್ರಮಾಲಾಖ್ಯ, ಚಂದ, ಚಂದ್ರಕಾಹ್ವಯ. ಆತ್ಮಾರ್ಪಣೆ ಮಾಡಬೇಕಾದವರು ಅನುಮಿತ, ಅನಂತ. ಜಾಭ್ರಿ ಅಥವಾ ಜಾಭ್ರೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಚನಶಿಷ್ಟ, ಚನಿಶೆಟ್ಲ, ಚೆನ್ನಶಿಷ್ಟ, ಶಿನಿಶೆಟ್ಲ, ಶನಿಶೆಟ್ಲ, ಚಿನ್ನಿಶಿಷ್ಟ. ದಂಪತಿಗಳು ತಾರಕಾಂಬ, ವಾಮನ. ಜರತ್ಕಾರಸ ಗೋತ್ರಜರಿಗೆ ಸಂಕೇತನಾಮಗಳು ಚನ್ನ, ಜಾನ, ಜ್ಯುನು, ಜನಕ. ದಂಪತಿಗಳು ವಿಮಲಾದೇವಿ, ಕಂಪಿಣ. ಜಾಬಾಲಿಸ ಗೋತ್ರಜರಿಗೆ ಸೂರಿಶಿಷ್ಟ. ದಂಪತಿಗಳು ಅಭಿನವಾಂಬ, ಅಮಲ. ಜೀವಂತಿಸ ಗೋತ್ರಜರಿಗೆ ಭ್ರೂಮಶಿಷ್ಟ, ಭ್ರೂತಿಲಾಶಿಷ್ಟ, ವೃದ್ಧಿ. ದಂಪತಿಗಳು ಕನಕಾಂಗಿ, ಕುಮುದಾರ್ಯ. ಜಾಂಬಸೂದನಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿಮೂಲ. ದಂಪತಿಗಳು ಪೋತಾಂಬ, ಭೋಗಾಖ್ಯ. ತರುಣಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿವಿಕ್ರಮಶಿಷ್ಟ, ತ್ರಿವಿಕ್ರಮ. ದಂಪತಿಗಳು ಇಂದುಮುಖ, ಇಂದಾಖ್ಯ. ತಿತ್ತಿರಸ ಗೋತ್ರಜರಿಗೆ ಭ್ರಮದ, ಭ್ರಮರ, ಭ್ರವದ, ಬ್ರಹ್ಮಕುಲ. ದಂಪತಿಗಳು ಕಮಲಾದೇವಿ, ಗಜಸತ್ವ. ತೈತ್ರೇಯಸ ಗೋತ್ರಜರಿಗೆ ಚಿದುರುಬಿಳ್ಳ, ಚಿದುರುಪೇಳ್ಳ, ಚಿದ್ರೂಪ, ಚಿದುಬಿಳ್ಳ, ಚತುರಪೇಳ್ಳ. ದಂಪತಿಗಳು ಭ್ರಮರಾಂಬ, ದಂತಗುಪ್ತ. ತ್ರಿಘಟಸ ಗೋತ್ರಜರಿಗೆ ಸಂಕೇತನಾಮಗಳು ಉಚಿರಿ, ಉಪರ, ಉಪ್ಪಾಲ, ಉನರಿ, ಉಸೀರ. ದಂಪತಿಗಳು ಚಂಚಲಾಕ್ಷಿ, ಪಾವನ. ದಾಲ್ಮೆಸ ಗೋತ್ರಜರಿಗೆ ಸಂಕೇತನಾಮಗಳು ಘಟುನಶಿಷ್ಟ, ಫಲನಮಶಿಷ್ಟ, ಪಟಿನ, ಫಲಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಂಜುವಾಣಿ, ಸುಂದರ. ದೂರ್ವಾಸ ಗೋತ್ರಜರಿಗೆ ಸಂಕೇತನಾಮಗಳು ದಿದಶ, ದಿನನ, ದೆಂತಾಶುಲ, ದಂತ, ದಾಂತ. ಆತ್ಮಾರ್ಪಣೆ ಮಾಡಬೇಕಾದವರು ಆರ್ಯಾಂಬ, ಮಲ್ಲಾಖ್ಯ. ದೇವರಾತಸ ಗೋತ್ರಜರಿಗೆ ಹಿರರಾಶಿ, ಹಿರಾಕುಲ, ಹಾರೀತ, ಹೀರರಾಜು. ದಂಪತಿಗಳು ಕುಂದರದನ, ಗೋವಿಂದ. ದೇವವಲ್ಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ದೇಶಿಷ್ಟ, ದೇವಶೆಟ್ಲ, ದೈವಶಿಷ್ಟ. ದಂಪತಿಗಳು ಅಬ್ಜಮುಖಿ, ಜಮದಗ್ನಿ. ನಾರದಸ ಗೋತ್ರಜರಿಗೆ ಸಂಕೇತನಾಮಗಳು ಪಾಲಕುಲ, ಪಾಲಕ, ಪಾಲಕ್ರಪಾಲ. ದಂಪತಿಗಳು ಕಮಲಾಕ್ಷ, ಸಮದಾಖ್ಯ. ನೇತ್ರಪಾದಸ ಗೋತ್ರಜರಿಗೆ ಚಂದೋಗು, ಚೆಂದೋಗುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರಣಿ ದೇವಿ, ಕುಮಾರಶಿಷ್ಟ. ಪಲ್ಲವಸ ಗೋತ್ರಜರಿಗೆ ಗಣಪ, ಘಂಟಕಾಹ್ವಯ, ಘಂಟಾಶುಲ, ಘಂಟಸ್ಥೂಲ. ದಂಪತಿಗಳು ಧನಲಕ್ಷ್ಮಿ, ಧನಗುಪ್ತ.
ಪರಸ್ಪರಾಯಣ ಸ ಗೋತ್ರಜರಿಗೆ ತುವ್ವಿಶಿಷ್ಟ ಶ್ರೀಪುಂಶಿಕ ಪಾಲಸ್ತ್ಯ ಪಾಲಶ್ಚ ಶ್ರೀಪುಂಶ. ದಂಪತಿಗಳು ಹಲ್ಲಕಾಂಬ ಪಾರ್ದಿವಾರ್ಯ. ಪವಿತ್ರ ಪಾಣಿಸ ಗೋತ್ರಜರಿಗೆ ದಯಶಿಷ್ಟ ದಶಿಷ್ಟ ದೈಶೆಟ್ಟಿ ದೈಶೆಟ್ಲ. ದಂಪತಿಗಳು ಲೋಲಾಂಬ ಲೋಕಾಹ್ವಯ. 45. ಪಾರಶರ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಮಧೇನು ಪಡಗಶಿಲ ಪಾಂಚಾಲ ಪ್ರಾಣಾಸುಲ ಪ್ರೌಢಶೀಲ ಪಾಪಾಲ ಪಾಂಬಾಲ ಪ್ರಾಗ್ಬಾಲ ಪ್ರಾಣು ಪಾವಳ್ಳ. ಅಗ್ನಿಪ್ರವೇಶ ಮಾಡಬೇಕಾದವರು ಕಮಲಾವತಿ ಗೌರಾಖ್ಯ. ಪ್ರಾಚೀನ ಸ ಗೋತ್ರಜರಿಗೆ ಸಂಕೇತನಾಮಗಳು ವಿಶಿಶಿಷ್ಟ ವೆನಶಿಷ್ಟ ವೆನಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ ಪವಿತ್ರಪಾಣಿ. ಪ್ರಾಭಾತ ಸಗೋತ್ರಜರಿಗೆ ಉದ್ವಾಹ ರವಿಶಿಷ್ಟ. ದಂಪತಿಗಳು ಕುಸುಮಾಂಬ ಕುಸುಮಶ್ರೇಷ್ಠಿ. ಪೂತಿಮಾಶಸ ಗೋತ್ರಜರಿಗೆ ಸಂಕೇತನಾಮಗಳು ತೋಟ ತುಳಸಿ ತುರ್ಯಾಟ ತುಲಿಶೆಟ್ಲ ತುನಿಶೆಟ್ಲ ತುಲಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ತನು ಮಧ್ಯ ಧೃತಸತ್ವ. ಪೌಲಸ್ತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಗೋಶೀಲ ಉತ್ತಮ ಗೋಶೀಲ ಪಲ್ಲವ ಗೋಶೀಲ ಪಟುಗೋಶೀಲ ಪುನಗಶಿಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಬೋಧಿನಿ ಸಿಂಹಸೇನ. ಪಿಂಗಸ ಗೋತ್ರಜರಿಗೆ ಸಂಕೇತನಾಮಗಳು ಅಯ್ಯನಕುಲ ಐನಕುಲ ಅನಯಕುಲ. ದಂಪತಿಗಳು ಸೌಧಾಮಿನಿ ಬಂಭರ. ಪುಂಡರೀಕ ಗೋತ್ರಜರಿಗೆ ಸಂಕೇತನಾಮಗಳು ಅನುಶಿಷ್ಟ. ದಂಪತಿಗಳು ಚಂದ್ರಕಲಾ ಚಂದ್ರಮೌಳಿ. ಪೌಂಡ್ರಕ ಸಗೋತ್ರಜರಿಗೆ ಸಂಕೇತನಾಮಗಳು ಪೋಲಿಶೆಟ್ಟಿ ಪ್ರೋಲಿಕುಲ ಪೂಸಿಕಕುಲ ಪುಂಶಿಮಾಂಶು ಪ್ರೋಶಿಷ್ಟ ಪ್ರೋಲೇಖ ಪ್ರೋಲಿಶಿಷ್ಟ. ದಂಪತಿಗಳು ಸುದರ್ಶಿನಿ ಸೌದಾಖ್ಯ. ಬೃಹದಶ್ವಸ ಗೋತ್ರಜರಿಗೆ ಸಂಕೇತನಾಮಗಳು ಫೇರಿಶಿಷ್ಟ ಫೈರುಶಿಷ್ಟ ಪೇರುಶೆಟ್ಲ ಪೆರಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಾಲಾಂಬ ಜನಾರ್ದನ. ಬೋಧಾಯನಸ ಗೋತ್ರಜರಿಗೆ ಸಂಕೇತನಾಮಗಳು ಬುದ್ಧಿ ಬುಧನ ಬುಧಂಕುಲ. ದಂಪತಿಗಳು ದಂತವತಿ ಅಮೃತ. ಭಾರದ್ವಾಜಸ ಗೋತ್ರಜರಿಗೆ ಸಂಕೇತನಾಮಗಳು ಬಲಿಶಿಷ್ಟ ಬಲಶ್ರೇಷ್ಠ ಬಲಿಶೆಟ್ಲ. ದಂಪತಿಗಳು ಸಮಶೀಲ ಸಕಲಾಖ್ಯ. ಭಾರ್ಗವಸ ಗೋತ್ರಜರಿಗೆ ಸಂಕೇತನಾಮಗಳು ಪೃಥ್ವಿಶ್ರೇಷ್ಠ ಪೃಥ್ವಿಶಿಷ್ಟ. ದಂಪತಿಗಳು ಚಿತ್ರರೇಖಾ ಕುಶಲಾರ್ಯ. ಮರೀಚನ ಗೋತ್ರಜರಿಗೆ ಸಂಕೇತನಾಮಗಳು ದೀಕ್ಷಮ ದೀಕ್ಷಮಶಿಷ್ಟ ದೀಕ್ಷಮಶ್ರೇಷ್ಠ ದೀಕ್ಷಮಶಿಷ್ಟಸ. ಆತ್ಮಾರ್ಪಣೆ ಮಾಡಬೇಕಾದ ದಂಪತಿಗಳು ಧನವತಿ ಧರ್ಮಾಖ್ಯ. 58. ಮಾನವಸ ಗೋತ್ರಜರಿಗೆ ಸಂಕೇತನಾಮಗಳು ಮನ್ಯು ಮನ್ಯುಸ ಮಾನಸ ಮಾನಾಚ್ಛ ಮನಾಭ. ದಂಪತಿಗಳು ಮಣಿಮಂಜರಿ ಆದಿತ್ಯಗುಪ್ತ. ಮಾರ್ಕಾಂಡೇಯಸ ಗೋತ್ರಜರಿಗೆ ಸಂಕೇತನಾಮಗಳು ಮೋರು ಮೋರ್ಕಾಲು ಮೋರುಕ ಮೋರುಸ ಮೂರ್ಕಾಲ ಮೂರ. ದಂಪತಿಗಳು ಶ್ಯಾಮಲಾಂಬ ಕೃಷ್ಣ. ಮುನಿರಾಜಸ ಗೋತ್ರಜರಿಗೆ ಪದ್ಮಶಿಷ್ಟ ಪದ್ಮಶ್ರೇಷ್ಠ ಪದ್ಮಶಿಷ್ಟಸ ಪದ್ಮಶೆಟ್ಲ ಪದ್ಮಶೀಲ. ದಂಪತಿಗಳು ಸರಸ್ವತಿ ಸರಸಶ್ರೇಷ್ಠಿ. ಮೈತ್ರೇಯಸ ಗೋತ್ರಜರಿಗೆ ಮಿಥನ ಮಧ್ಯಿ ಮಧ್ಯಸ ಮದನ ಮೈತ್ರಿ ಮಶ್ಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಾಳೀವತಂಸ ಕಾಲಕಂಠ. ಮೌದ್ಗಲಸ್ಯ ಗೋತ್ರಜರಿಗೆ ಸಂಕೇತನಾಮಗಳು ನಾಭೀಲಕುಲ ನಾಭಿಲಸ ಮುನಿಕುಲ ಚಂದಾಲ. ದಂಪತಿಗಳು ಮೇಧಾಂಬ ಮಾರ್ಕಂಡೇಯ. ಮೌಸಲಸ ಗೋತ್ರಜರಿಗೆ ಚಂದಕುಲ ಚಂದಕ ಚಂಗಾಲ ಚಂದಾಲ. ದಂಪತಿಗಳು ಹೇಮರೇಖಾ ಸ್ವರ್ಣರಥ. ಮಂದಪಾಲಸ ಗೋತ್ರಜರಿಗೆ ಸಂಕೇತನಾಮಗಳು ವಿನ್ನಸ ವಿನು ವೆನ್ನ. ದಂಪತಿಗಳು ಭಾಮಾಮಣಿ ಭಾಸ್ಕರಾಚಾರ್ಯ. ಮೌಂಜಾಯನಸ ಗೋತ್ರಜರಿಗೆ ಮೌಂಜಸ ಮುಂಜಿಕ ಮುಂಜಿಕ. ದಂಪತಿಗಳು ಮಣಿಶಲಾಕ ಕಂದರ್ಪ. ಯಸ್ಕಸ ಗೋತ್ರಜರಿಗೆ ವೆಲಿಗೋಳ್ಯ ವೆಲಿಗೋಳ್ಳ ವ್ಯಾಳಕೂಲಸ. ಆತ್ಮಾರ್ಪಣೆ ಮಾಡಬೇಕಾದವರು ಪೃಥ್ವೀದೇವಿ ಪೃಥುನಾಮಗುಪ್ತ. ಯಾಜ್ಞವಲ್ಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಅಭಿಮಂಚಿ ಅಭಿಮನ್ಯು ಅಭಿಮುಂಚ. ಆತ್ಮಾರ್ಪಣೆ ಮಾಡಬೇಕಾದವರು ಧನಂದಾಂಬ ಮೂಲಾರ್ಯ. ವಟುಕಸ ಗೋತ್ರಜರಿಗೆ ಸಂಕೇತನಾಮಗಳು ಅನುಮರ್ಷಣ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪ್ರೋಲ್ಲಾಸಿನಿ ಪುಣ್ಯರಾಶಿ ಗುಪ್ತ. ವರತನ್ಸುಸ ಗೋತ್ರಜರಿಗೆ ಸಂಕೇತನಾಮಗಳು ಮಾಸಂತ ಮಾಶಾಂಕ ಮಾಂತ ಮಾಂತ. ಅಗ್ನಿ ಪ್ರವೇಶ ಮಾಡಬೇಕಾದವರು ಬಿಂಬಾಧರಿ ಪೀನವಕ್ಷಾರ್ಯ. 70. ವರುಣಸ ಗೋತ್ರಜರಿಗೆ ಸಂಕೇತನಾಮಗಳು ವೆಲಿಶಿಷ್ಟ ವರುಣಶಿಲ ಏಲಶಿಷ್ಟ. ದಂಪತಿಗಳು ಪಲ್ಲವಾಂಬ ಭೋಗಾಖ್ಯ. ವಸಿಷ್ಠಸ ಗೋತ್ರಜರಿಗೆ ವಸ್ತಿಸ ವಸ್ತ್ರಕುಲ ವಸ್ತುಕುಲ. ದಂಪತಿಗಳು ಹೇಮಾಂಗಿ ಮತ್ಸ್ಯಧ್ವಜಾರ್ಯ.
ವಾವಾದೇವಸ ಗೋತ್ರಜರಿಗೆ ಉಪನ, ಉಪಲಾಲ, ಉಪಮನ್ಯು, ಉಪನಾಹ್ವಯ. ದಂಪತಿಗಳು ದೇವಾಂಬ, ಭೋಗಾರ್ಯ. ವಾಯವ್ಯಸ ಗೋತ್ರಜರಿಗೆ ವೃಂಗಮ, ವ್ರಕ್ಕಾಲ, ವ್ರಕಶಿಷ್ಟ, ವೃಂಗಮೂಲ, ವೃಂಗಮ. ಆತ್ಮಾರ್ಪಣೆ ಮಾಡಬೇಕಾದವರು ಭೂಮಾಂಬ, ಬ್ರಹ್ಮಾರ್ಯ. ವಾಲ್ಮೀಕಿಸ ಗೋತ್ರಜರಿಗೆ ಸಂಕೇತನಾಮಗಳು ಸಾಂತಾಲ, ಶಾಂತಿ. ದಂಪತಿಗಳು ವಿದುರಾಂಬ, ಮಾಧವಾರ್ಯ. ವಾಸುದೇವಸ ಗೋತ್ರಜರಿಗೆ ಸಂಕೇತನಾಮಗಳು ಭೀಮಶಿಷ್ಟ, ಭೀಮಶ್ರೇಷ್ಠ, ಭೀಮಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಭಯಾನ, ನಾಗಾರ್ಯ. ವ್ಯಾಸಸ ಗೋತ್ರಜರಿಗೆ ಧನದ, ಧನಗುಂಡ, ಧನಗು, ಧನಿಗುಳ್ಳ, ಧನಕುಲ. ದಂಪತಿಗಳು ಮಂಜುವಾಣಿ, ಗುಣಪುಂಜಗುಪ್ತ. ವಿಶ್ವಾಮಿತ್ರಸ ಗೋತ್ರಜರಿಗೆ ವಿಕ್ರಮಶಿಷ್ಟ, ವಿಕ್ರಮಶೆಟ್ಲ. ದಂಪತಿಗಳು ಕಂಬುಕಂಠಿ, ಕಪಿಲಾರ್ಯ. ವಿಶ್ವಕ್ಸೇನಸ ಗೋತ್ರಜರಿಗೆ ಸಂಕೇತನಾಮಗಳು ವಿಪರಿಷ್ಟ, ಪಿಬರಿಶೆಟ್ಲ, ಉಪರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸೋಮಪ್ರಭ, ಸಿಂಹಧ್ವಜ. ವಿಷ್ಣುವೃದ್ಧಸ ಗೋತ್ರಜರಿಗೆ ಸಂಕೇತನಾಮಗಳು ಪುಷ್ಪಾಲಕುಲ, ಪಿಪ್ಪಲಾದಿ, ಪೇಸಲ. ಆತ್ಮಾರ್ಪಣೆ ಮಾಡಬೇಕಾದವರು ವಾಸಂತಿಕ, ಅರ್ಧನಾರೀಶ. 80. ವೈರೋಹಿತ್ಯಸ ಗೋತ್ರಜರಿಗೆ ವಸಂತಕುಲ, ವಸಂತಕಕುಲ. ದಂಪತಿಗಳು ಪಿಪ್ಪಲಾಂಬ, ನಾಗಧ್ವಜ. ಶರಭಂಗಸ ಗೋತ್ರಜರಿಗೆ ಕ್ರಮಶಿಷ್ಟ, ಕಾಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ನೀಲವೇಣಿ, ಭಾನುಗುಪ್ತ. ಶಾರ್ಘ್ಯರವಸ ಗೋತ್ರಜರಿಗೆ ಸಂಕೇತನಾಮಗಳು ಗೋಂಡಕ, ಗುಂಡಕ, ಗುಂಡುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕೃಷ್ಣಾಂಬ, ನಾಗಾರ್ಯ. ಶುಕ್ಲಸ ಗೋತ್ರಜರಿಗೆ ಸಂಕೇತನಾಮಗಳು ಮುಷ್ಟಿ, ಶ್ರೀಸಾಳ್ಳ, ಶ್ರೀಶಾಲ, ಶ್ರೀಕಾಳ್ಳ, ಶಿರಿಸಾಲ, ಶಿರಿಪೆಳ್ಳ. ದಂಪತಿಗಳು ವಿನ್ನಮಾಂಬ, ವಿಶ್ವನಾಥ. ಶ್ರೀಧರಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಶಿಷ್ಠ, ಶಿರಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ನವನೀತಾಂಗಿ, ವಿನ್ನಾರ್ಯ. ಶ್ರೀವತ್ಸಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಲಕುಲ, ಶ್ರೀರಂಗ, ಚಿಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪ್ರಭಾವತಿ, ಪ್ರದ್ಯುಮ್ನ. ಶಾಚೇಯಸ ಗೋತ್ರಜರಿಗೆ ಇಲಮಂಚಿ, ಯಲಮಂಚಿ, ಹೇಲಮಂಚಿ, ತುಲಮಂಚಿ. ದಂಪತಿಗಳು ಮೇಧಾಂಬ, ವೀರಭದ್ರ. ಶೌನಕ ಗೋತ್ರಜರಿಗೆ ಸಂಕೇತನಾಮಗಳು ಕಮಲಕುಲ, ತೃಕಶಿಷ್ಟಕುಲ, ಶನಕಾಲಕುಲ, ಶೌನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಗಂಗಾಭವಾನಿ, ವಿದ್ಯಾಧರ ಗುಪ್ತ. ಶಾಂಡಿಲ್ಯಸ ಗೋತ್ರಜರಿಗೆ ತುಪ್ಪಾಲಕುಲ. ದಂಪತಿಗಳು ಪುಷ್ಪದಾಂಬ, ವಿದಾರ್ಯ ಗುಪ್ತ. ಸನಕಸ ಗೋತ್ರಜರಿಗೆ ಸಂಕೇತನಾಮಗಳು ಸಾನ, ಸನ್ನಕುಲ. ದಂಪತಿಗಳು ಸುಂದರಿ ದೇವಿ, ಜೀಮೂತಾರ್ಯ. 90. ಸನಂದನಸ ಗೋತ್ರಜರಿಗೆ ಸಂಕೇತನಾಮಗಳು ಸೋಮಶಿಷ್ಟ, ಸಂಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಉತ್ಪಲಾಕ್ಷಿ, ಪಂಡಿತಾರ್ಯ. 91. ಸನತ್ಕುಮಾರಸ ಗೋತ್ರಜರಿಗೆ ಸಂಕೇತನಾಮಗಳು ಢಂಕಾರಕುಲ, ಮುದ್ದುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರಾಜಮುಖಿ, ರಾಜೇಶ್ವರ. ಸೌವರ್ಣಸ ಗೋತ್ರಜರಿಗೆ ಸೂಸಾಳ್ಳ, ಸಕಾಳ್ಳ, ಸೂಸೋಳ್ಳ, ಸುಶಾಲ. ದಂಪತಿಗಳು ಲೀಲಾವತಿ, ಜನಾರ್ದನ ಗುಪ್ತ. ಸಂವರ್ತಕಸ ಗೋತ್ರಜರಿಗೆ ಸಂಕೇತನಾಮಗಳು ರೆಂಟಕುಲ, ರೆಂಟಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಗಂಧಿ, ಬಾಲಭಾನುಗುಪ್ತ. ಸತ್ಯವ್ರತಸ ಅಂದರೆ ಸತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಚಿಂತಕ, ಚಿಂತ್ಯ, ಚಿಂತಮ, ಚಿಂತಶಿಷ್ಟ, ಚಿಂತಾಲ, ಅಂದಿರ. ದಂಪತಿಗಳು ಚಿತ್ರಾಂಗಿ, ವಿನ್ನವರೇಣ್ಯ ಗುಪ್ತ. ಸುಕಾಂಚನಸ ಗೋತ್ರಜರಿಗೆ ಪುನೀತ, ಪುಚ್ಚಕುಲ, ಪುಚ್ಚಕಶಿಲ, ಪೌಚ್ಚಕುಲ. ಆತ್ಮಾರ್ಪಣೆ ಮಾಡಬೇಕಾದ ದಂಪತಿಗಳು ಸತ್ಯವತಿ, ಸತ್ಯಸಂಧ. ಸುತೀಕ್ಷ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ದಂತಕುಲ, ದೊಂತಕುಲ, ದ್ಯಂತಕುಲ, ದ್ವಂತಕುಲ, ದಂತಕುಲ, ದೇವಿಶೆಟ್ಲ. ದಂಪತಿಗಳು ಚಂದ್ರಾಂಬ, ಜಲಧಾರ್ಯ. ಸುಬ್ರಹ್ಮಣ್ಯಸ ಗೋತ್ರಜರಿಗೆ ಚಂದಚಂದನ, ಸ್ನಿಗ್ಧ. ಆತ್ಮಾರ್ಪಣೆ ಮಾಡಬೇಕಾದ ದಂಪತಿಗಳು ಚಪಲಾಕ್ಷಿ, ಸಿಂಹಮುಖ. ಸುವರ್ಣಸ ಗೋತ್ರಜರಿಗೆ ಪೌಢ್ರಯಾಚ, ಪೌಢ್ರಶಿಲ, ಪೌಢ್ರಯಾಚ, ಪ್ರಾಣಯಾಜ, ಪೋಲುಯಾಚ, ಪ್ರಯನಸ. ದಂಪತಿಗಳು ಪದ್ಮಾಕ್ಷಿ, ಮೇಘಸೇನ. ಸುಂದರಸ ಗೋತ್ರಜರಿಗೆ ಸಂಕೇತನಾಮಗಳು ಇನಕುಲ, ಇನಕಾಲ, ವಿನಿಕೋಲ. ದಂಪತಿಗಳು ಪಾವನಿ ದೇವಿ, ಚಂದ್ರಬಾಣ. 100. ಸೌಪರ್ಣಸ ಗೋತ್ರಜರಿಗೆ ಬುಧುರುಕುಲ,
ಬುಧುರುಕ್ಸ, ಬುಧುರ್ಕುಲ, ಬುಧರಕುಲ, ಬುಧರ. ದಂಪತಿಗಳು ಮಣಿಮಾಲ, ಗಣಮುಳಾರ್ಯ. 101. ಸೌಮ್ಯಸ ಗೋತ್ರಜರಿಗೆ ಹಸ್ತಿಕುಲ, ಹಸ್ತಿಕ. ಆತ್ಮಾರ್ಪಣೆ ಮಾಡಬೇಕಾದ ದಂಪತಿಗಳು ದಾವನದೇವಿ, ನಿರ್ಜಲಸೇನ. 102. ಹರಿವಲ್ಕ್ಯಸ ಗೋತ್ರಜರಿಗೆ ಕುರಟ, ಕೋರಟ, ಕಪಟ, ಕಪಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಮುದವಲ್ಲಿ, ಸುದರ್ಶನ ಶ್ರೇಷ್ಠಿ ಎಂದು ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯವೈಶ್ಯರ ಋಷಿ ಗೋತ್ರಗಳನ್ನು, ನೂತನವಾಗಿ ಏರ್ಪಡಿಸಿದ ಸಂಕೇತನಾಮಗಳನ್ನು ಮತ್ತು ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಅನಂತರ ಆರ್ಯವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಸಂಕೇತನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು, ಶ್ರೌತ ಸ್ಮಾರ್ತಾದಿ ಸಕಲ ವೈದಿಕ ಕರ್ಮಗಳಲ್ಲಿ ಋಷಿ ಗೋತ್ರಗಳನ್ನು ಮಾತ್ರವೇ ಹೇಳಿಕೊಳ್ಳಬೇಕೆಂದು ಕಟ್ಟಳೆ ಹಾಕಿದರು. ಗುರುವರೇಣ್ಯರ ವಾಕ್ಯಗಳನ್ನು ಕೇಳಿದ ವೈಶ್ಯರು ಅವರ ಆದೇಶಗಳನ್ನು ಶಿರಸ ವಹಿಸುತ್ತೇವೆಂದು ನುಡಿದರು. ಆರ್ಯವೈಶ್ಯರ ಆತ್ಮತ್ಯಾಗ, ಮುಹೂರ್ತ ನಿರ್ಣಯ, ಅಗ್ನಿಕುಂಡಗಳ ನಿರ್ಮಾಣ. ಅನಂತರ ಆದಿಭಾಸ್ಕರ ಗುರುವರೇಣ್ಯರು ಆರ್ಯವೈಶ್ಯರ ಅಗ್ನಿ ಪ್ರವೇಶಕ್ಕೆ ಮಾಘ ಶುದ್ಧ ಬಿದಿಗೆ ಗುರುವಾರದ ದಿನವೆಂದು ಮುಹೂರ್ತವನ್ನು ನಿರ್ಣಯಿಸಿದರು. ಬಳಿಕ ವೈಶ್ಯರನ್ನು ನೋಡಿ, ಓ ವೈಶ್ಯೋತ್ತಮರೇ, ಷಡ್ಯೋಜನ ವಿಸ್ತೀರ್ಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿಚಕ್ರವು ಏರ್ಪಡಿಸಲ್ಪಟ್ಟಿತ್ತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೇ ಪರಮಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿ ಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಎಂದು ಹೇಳಿ ಸ್ಥಳ ನಿರ್ದೇಶನ ಮಾಡಿದರು. ತರುವಾಯ ಮಲ್ಹರನೆಂಬ ಭಟನನ್ನು ಕರೆದು, ಎಲೈ ಮಲ್ಹರ, ನಾನು ಹೇಳುವ ಪ್ರಕಾರ ನೀನು ಅಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ಶ್ರೀ ವಾಸವಿ ಕನ್ಯಕೆಗೆ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು. ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿಪ್ರವೇಶ ಶಾಲೆಯ 4 ಮೂಲೆಗಳಲ್ಲೂ 64 ಕುಂಡಗಳನ್ನು ನಿರ್ಮಿಸು. ಹಿಂದೆ ಬ್ರಹ್ಮದೇವನಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಭಾಸ್ಕರಾಚಾರ್ಯರು ತಿಳಿಸಿಕೊಟ್ಟರು. ವಿಷ್ಣುವರ್ಧನನಿಗೆ ಶಾಪ ಪ್ರಾಪ್ತಿ. ಅಗ್ನಿ ಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಳ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕನ್ಯಕೆಯನ್ನು ನೋಡಿ, ಅಮ್ಮ, ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿ ಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾ ವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ನಾವು ಅಹಿಂಸಾ ವ್ರತ ದೀಕ್ಷಾ ಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯ ವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಸೋದರರೇ, ಧೈರ್ಯಗುಂದದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯೆಯಲ್ಲಿದ್ದ ವೇದವತಿಯನ್ನು ರಾವಣಾಸುರನು ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೈ ಧರ್ಮದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗೃಹದಲ್ಲೇ ಪ್ರಭವಿಸಿ ನಿನ್ನನ್ನು ನಿನ್ನ ಪುತ್ರ ಬಂಧು ಮಿತ್ರ ಸಪರಿವಾರವಾಗಿ ಸರ್ವನಾಶ ಮಾಡುವೆನೆಂದು ಶಪಿಸಿ ಅಗ್ನಿಯಲ್ಲಿ ದಗ್ಧವಾಗಿ ಹೋದಳು. ಮಾನವತಿಯರಾದ ಸ್ತ್ರೀಯರು ಪಾಪಾತ್ಮರ ದುರ್ವರ್ತನೆಯನ್ನು ಸಹಿಸರು. ಹಾಗೆಯೇ ಪಾಪಾತ್ಮನಾದ ವಿಷ್ಣುವರ್ಧನನ ಕೆಡು ದೃಷ್ಟಿಯು ಸೋಂಕಿದ ನನ್ನೀ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿಬಿಡುವೆನು. ಆ ದುಷ್ಟ ಸಾರ್ವಭೌಮನು ಪೆನುಗೊಂಡೆ ಪಟ್ಟಣಕ್ಕೆ ಸಮೀಪಿಸಲಾರನು ಎಂದು ವಾಸವಿಯು ನುಡಿಯುತ್ತಿರಲು ಆಕಾಶದಿಂದ ಒಂದು ದಿವ್ಯವಾಣಿ, ಓ ವೈಶ್ಯವರರೇ, ಶ್ರೀ ವಾಸವಿ ಕನ್ಯಕಾ ದೇವಿಯ ಅಗ್ನಿಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಯ ಮೇಲೆ ಬಿದ್ದೊಡನೆಯೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖರದಂತೆ ಅವನ ಶಿರಸ್ಸು ಸಹಸ್ರ ಹೋಳಾಗಿ ಬಿಡುವುದು. ಇದು ಸತ್ಯ, ಇದು ಸತ್ಯ ಎಂದು ದಶ ದಿಶೆಗಳಲ್ಲಿ ಘೋಷಣೆಯು ಮೇಘ ಗಂಭೀರ ನಿಸ್ವನದಿಂದ ಕೇಳಿಸಿತು. ಆ ನುಡಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಪರಮಾಶ್ಚರ್ಯಭರಿತರಾದರು. ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸುತ್ತಾ ಆ ವೈಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣಗಳನ್ನು ಕಟ್ಟಿಸಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ, ಕವಿ, ಸ್ತೋತ್ರ ಪಾಠಕಾದಿಗಳಿಂದ ಕೀರ್ತಿಸಲ್ಪಡುತ್ತಾ ತಮ್ಮ ಗೃಹಗಳಿಗೆ ತೆರಳಿದರು. ಹೀಗೆಂದು ಮಣಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯನರು ಹೇಳುತ್ತಿರಲು ಅವರು ಆ ಗುರುವರೇಣ್ಯರನ್ನು ಕುರಿತು, ಆಚಾರ್ಯ ಸತ್ತಮ, ಆರ್ಯ ವೈಶ್ಯರು ಹೀಗೆ ಅಗ್ನಿಪ್ರವೇಶ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮಕೇಸರಿಯು ಅವರ ಸೈನಿಕರು ನೋಡುತ್ತಾ ಸುಮ್ಮನಿದ್ದರೆ ಅವರೇನು ಮಾಡಿದರು ಎಂದು ಪ್ರಶ್ನಿಸಿದರು.
ಆಗ ಸಾಲಂಕಾಯನರು, ಹೇ ವೈಶ್ಯೋತ್ತಮರೇ, ಸಾರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗ ನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತಿತರಾದರು. ಅವರು ತಮ್ಮ ನಾಯಕನಾದ ವಿಕ್ರಮಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದರು. ಚಕ್ರವರ್ತಿಯ ನಿರಂಕುಶತ್ವವನ್ನು ಅಲ್ಲಗಳೆದರು. ಆಗ ವಿಕ್ರಮಕೇಸರಿಯು ತನಗೆ ವಿಧೇಯರಾಗಿರುವ ದೂತರ ಮೂಲಕ ವೈಶ್ಯರ ಅಗ್ನಿ ಪ್ರವೇಶವನ್ನು ಕುರಿತ ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳುಹಿಸಿದನು. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಸಮಯವನ್ನು ಎದುರು ನೋಡತೊಡಗಿದನು ಎಂದು ಹೇಳಿದರು. ಮಣಿಗುಪ್ತಾದಿಗಳು ಇಮ್ಮಡಿಗೊಂಡ ಕುತೂಹಲದಿಂದ ಸಾಲಂಕಾಯನರ ಕಥನವನ್ನು ಆಲಿಸತೊಡಗಿದರು.